ಹಲೋ ಎಲ್ಲರಿಗೂ ನಮಸ್ಕಾರ. ಮಧು ಡಿಜಿಟಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಮಧು. ಸೊ ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ 60,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ. ಸೊ ಯಾರೆಲ್ಲ ನಮಗೆ ಸಪೋರ್ಟ್ ಮಾಡಿದರೆ ಇಷ್ಟು ದಿನ, ಸೊ ಮುಂದೆನೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಇನ್ನೂ ಹಲವಾರು ವಿಡಿಯೋಗಳ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ, ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಸೊ ಇಂದಿನ ವಿಡಿಯೋದಲ್ಲಿ IFB ಬ್ರ್ಯಾಂಡಲ್ಲಿ ಸೊ ಫ್ರಂಟ್ ಲೋಡ್ ವಾಷಿಂಗ್ ಮಿಷನಲ್ಲಿ ಅದರಲ್ಲಿ ಪ್ರೀಮಿಯಂ ಟಾಪ್ ಎಂಡ್ ಅಂತ ಬಂದಾಗ 9 kg ಮತ್ತು 10 kg 9 kg ಮತ್ತು 10 kg ಸೊ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಸೊ ವಿತ್ ಅಡ್ವಾನ್ಸ್ ಫೀಚರ್ ಇರ್ತಕ್ಕಂಥ ಮಾಡೆಲ್ಗಳು ಇವೆರಡು ಬಂದ್ಬಿಟ್ಟು, ಸೊ ಇದರಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ, ಟೆಕ್ನಾಲಜಿ ಅಂತ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಇನ್ಫಾರ್ಮೇಷನ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಡೆಮೋನ ಶುರು ಮಾಡೋಣ. ಮೊದಲೇದಾಗಿ ವಾಷಿಂಗ್ ಮಿಷಿನ್ ಅಂತ ಬಂದಾಗ ಎಲ್ಲರೂ ಮಷಿನ್ನು ಜಾಸ್ತಿ ವರ್ಷ ಬಾಳಿಕೆ ಬರಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಬಟ್ ಈ ಒಂದು ಮಷೀನಲ್ಲಿ ಸೊ ಮಷಿನ್ನು ಜಾಸ್ತಿ ವರ್ಷ ಬಾಳಿಕೆ ಜೊತೆಗೆ ಸೊ ಬಟ್ಟೆದು ಬಾಳಿಕೆನೂ ಕೂಡ ಜಾಸ್ತಿ ದಿನ ಬರಬೇಕು, ಅದರದ್ದು ಲೈಫ್ ಕೂಡ ಎಕ್ಸ್ಟೆಂಡ್ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಈಗ ಬಟ್ಟೆ ಅಂತ ಬಂದಾಗ ಯಾವಾಗ ಹಳೇದಾಗುತ್ತೆ ಅಂದರೆ ನಾವು ಪದೇ ಪದೇ ವಾಶ್ ಮಾಡ್ತಾ ಇರ್ಬೋದು ಅಥವಾ ಒಗಿತಾ ಹಳೇದಾಗ್ತಿರುತ್ತೆ. ಕಲರ್ ಎಲ್ಲ ಇವಾಗ ಶೇಪ್ ಆಗ್ಬೋದು, ಟೆಕ್ಸ್ಚರ್ ಆಗಿರ್ಬೋದು. ಇದರಲ್ಲಿ 3 ವಿಷಯಗಳ ಬಗ್ಗೆ ಮಾತಾಡ್ತೀವಿ. ಸೊ ಒಂದು ಟೆಕ್ಸ್ಚರು, ಮತ್ತು ಇನ್ನೊಂದು ಕಲರು, ಮತ್ತು ಇನ್ನೊಂದು ಶೇಪ್ ಅಂತ. ಸೊ ಇದನ್ನು TCS ಅಂತ ನಾವು ಶಾರ್ಟ್ ಫಾರ್ಮಲ್ಲಿ ಕರಿತೀವಿ. ಸೊ ಅಂದರೆ ಈಗ ಟೆಕ್ಸ್ಚರ್ ಅಂತ ಬಂದಾಗ ಸೊ ಇವಾಗ 100 ರೂಪಾಯಿ ಕೂಡ ನಿಮಗೆ ಬಟ್ಟೆ ಸಿಗುತ್ತೆ, 1000 ರೂಪಾಯಿ ಕೂಡ ಬಟ್ಟೆ ಸಿಗುತ್ತೆ. ಸೊ ಇವಾಗ ಕ್ವಾಲಿಟಿ ಅಂತ ಬಂದಾಗ ಸೊ ಎರಡು ಕೂಡ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಇವಾಗ ಟೆಕ್ಸ್ಚರ್ ಲೇಯರ್ ಅಂತ ಬಂದಾಗ ತಿನ್ ಆಗಿರ್ಬೋದು, ತಿಕ್ ಆಗಿರ್ಬೋದು, ಸೊ ಅದು ಟೆಕ್ಸ್ಚರ್ ಅಂತ ಕರಿತೀವಿ. ಸೊ ಕಲರ್ ಅಂತ ಬಂದಾಗ ನಿಮಗೆ ಗೊತ್ತಿರುತ್ತೆ, ಸ್ವಲ್ಪ ಬಟ್ಟೆಗಳಲ್ಲಿ ಕಲರ್ ಎಲ್ಲ ಫೇಡ್ ಆಗ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ಸ್ ಕೆಲವೊಂದು ಬಟ್ಟೆಗಳಲ್ಲಿ ನೀವು ಬಳಸ್ತಾ ಏನಾಗುತ್ತೆ ಅಂದರೆ ಸೊ ಡಾರ್ಕ್ ಕಲರ್ ಇರೋದೆಲ್ಲ ಬಂದ್ಬಿಟ್ಟು ಲೈಟ್ ರೆಡ್ ಎಲ್ಲ ಆಗ್ತಾ ಇರುತ್ತೆ. ಸೊ ಕಲರ್ ನೀವು ಅಬ್ಸರ್ವ್ ಮಾಡಿರ್ಬೋದು. ಸೊ ಅದೇ ರೀತಿ ಇವಾಗ ಶೇಪ್ ಅಂತ ಬಂದಾಗ ನೀವು ವಾಶ್ ಮಾಡ್ತಾ ಏನಾಗುತ್ತೆ ಅಂದರೆ ಸೊ ಒಂದು ಬಟ್ಟೆ ದೊಡ್ಡದಾಗ್ಬೋದು, ಇಲ್ಲ ಚಿಕ್ಕದಾಗ್ಬೋದು, ಅಥವಾ ಸ್ಟಿಂಕ್ ಆಗ್ಬೋದು. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಟೆಕ್ಸ್ಚರು, ಕಲರ್, ಶೇಪ್ ಇನ್ನೆಲ್ಲ ಅಡ್ರೆಸ್ ಮಾಡಿದ್ರೆ ಸೊ ನಿಮ್ಮ ಬಟ್ಟೆಯ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ, ಲೈಫ್ ಕೂಡ ಎಕ್ಸ್ಟೆಂಡ್ ಆಗುತ್ತೆ ಒಂದು ಬಟ್ಟೆಯದು. ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಕೇವಲ 60 ನಿಮಿಷದಲ್ಲಿ ಸೊ ನಿಮಗೆ ಕಂಪ್ಲೀಟಾಗಿ ಒಂದು ವಾಶ್ ಸೈಕಲ್ನ ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ. ಅಂದರೆ ವಾಶ್, ರಿನ್ಸ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು. ಸೊ ಇದರಿಂದ ನಿಮಗೆ 40% ಎನರ್ಜಿ ಸೇವ್ ಆಗುತ್ತೆ, 25% ವಾಟರ್ ಕೂಡ ಸೇವ್ ಆಗುತ್ತೆ, ಅದೇ ರೀತಿ 30% ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಇವಾಗೆಲ್ಲೇನು ಸೇವ್ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀವು ಕೇಳ್ಬೋದು ಯಾವ ರೀತಿ ಸೇವ್ ಆಗುತ್ತೆ ಅಂತ. ಸೊ ಇದರಲ್ಲಿ ಕ್ಲಿಯರ್ಡಾಗಿ ಮೆನ್ಷನ್ ಕೂಡ ಮಾಡ್ತಾರೆ, ಡೀಪ್ ಕ್ಲೀನ್ ಟೆಕ್ನಾಲಜಿ ಅಂತ. ಮೊದಲನೇದು ಇದರಲ್ಲಿ ಅಕ್ವಾನಜ್ ಅಂತ ಒಂದು ಫೀಚರ್ಸ್ ಬರುತ್ತೆ. ಅಂದರೆ ಇದು ಒಂದು ಫಿಲ್ಟರು. ಸೊ ಅಂದರೆ ಇದೇನು ಮಾಡುತ್ತೆ ಅಂದರೆ ಸೊ ಇದರಲ್ಲಿ ವಾಟರ್ ಏನಿರ್ತದಲ್ಲ ನಿಮ್ಮ ಡ್ರಮ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ಏನು ಮಾಡುತ್ತೆ ಅಂದರೆ ಸೊ ಅದರಲ್ಲಿ ಇರ್ತಕ್ಕಂಥ ಹಾರ್ಡ್ನೆಸ್ನ ರಿಡ್ಯೂಸ್ ಮಾಡಿ ಒಳಗಡೆ ಬಿಡುತ್ತೆ. ಅಂದರೆ ನೀರಲ್ಲಿ ಇರ್ತಕ್ಕಂಥ ಏನು ಉಪ್ಪಿನಂಶ ಅಂತ ಏನು ಕರಿತೀವಿ, ಸೊ ಅಂದರೆ ಹಾರ್ಡ್ನೆಸ್ ಇರ್ತಕ್ಕಂಥ ವಾಟರ್ನ ರಿಡ್ಯೂಸ್ ಮಾಡುತ್ತೆ. ಸೊ ಇದರಿಂದ ನಿಮಗೆ ಮಲ್ಟಿಪಲ್ ಬೆನಿಫಿಟ್ ಸಿಗುತ್ತೆ. ಯಾವ ರೀತಿ ಅಂತ ಬಂದಾಗ ಇವಾಗ ಡಿಟರ್ಜೆಂಟ್ ಬೇಗ ಕರಗುತ್ತೆ. ಸೊ ಅದರಿಂದ ನಿಮಗೆ ಸೊ ವಾಷಿಂಗ್ ಕ್ವಾಲಿಟಿನೂ ಕೂಡ ಬೇಗ ಸಿಗುತ್ತೆ, ಮತ್ತು 100% ಡಿಟರ್ಜೆಂಟ್ ಕೂಡ ಯೂಸ್ ಆಗುತ್ತೆ. ಸೊ ಅಂದರೆ ಆ ವಾಟರ್ ಹಾರ್ಡ್ನೆಸ್ ಇಂದ ನಿಮಗೆ ವಾಷಿಂಗ್ ಕ್ವಾಲಿಟಿ ಚೆನ್ನಾಗಿ ಬರೋದ್ರ ಜೊತೆಗೆ ಇವಾಗ ಡ್ರಮ್ ಅಂತ ಏನು ಕರಿತೀವಲ್ಲ, ಡ್ರಮ್ದು ಸ್ಕೇಲಿಂಗ್ ಫಾರ್ಮೇಷನ್ ಕೂಡ ಆಗ್ತಾ ಇರುತ್ತೆ ಯೂಸಲಿ ವಾಷಿಂಗ್ ಮಿಷಿನ್ಸಲ್ಲಿ. ಸೊ ಅದೇ ರೀತಿ ಕೆಳಗಡೆ ಏನು ಹೀಟರ್ ಕಾಯಿಲ್ ಕೊಟ್ಟಿರ್ತಾರಲ್ಲ ಅದು ಕೂಡ ಸ್ಕೇಲಿಂಗ್ ಆಗ್ತಾ ಇರುತ್ತೆ. ಸೊ ಇದರಲ್ಲಿ ಹಾರ್ಡ್ನೆಸ್ ರೆಡ್ಯೂಸ್ ಮಾಡೋದ್ರಿಂದ ಸೊ ಸ್ಕೇಲಿಂಗ್ ಫಾರ್ಮೇಷನ್ ಕೂಡ ಆದಷ್ಟು ಅವಾಯ್ಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಕೆಳಗಡೆ ಹೀಟರ್ ಕಾಯಿಲ್ ಯೂಸ್ ಮಾಡಿರ್ತಾರಲ್ಲ, ಸೊ ಅದು ಬಂದ್ಬಿಟ್ಟು 20 ಮಿನಿಟ್ಸಲ್ಲಿ 70 ಡಿಗ್ರಿಲಿ ಸೊ ಟೆಂಪ್ರೇಚರ್ ಬೇಕೇ ಬೇಕು. ಸೊ ಅದೇನಾದ್ರು ಸ್ಕೇಲಿಂಗ್ ಆಗಿತ್ತು ಅಂದಾಗ ಪವರ್ ಕನ್ಸಂಪ್ಷನ್ ಜಾಸ್ತಿ ಎಳೀತಾ ಇರುತ್ತೆ. ಸೊ ಬಟ್ ಸ್ಕೇಲಿಂಗ್ ಅವಾಯ್ಡ್ ಆದಾಗ ನಿಮಗೆ ಸೊ ಹೀಟಿಂಗ್ ಕಾಯಿಲ್ ಮೇಲೆ ಯಾವುದೇ ರೀತಿ ಸ್ಕೇಲಿಂಗ್ ಇಲ್ಲದೆ ಇದ್ದಾಗ ಸೊ ನಿಮಗೆ ಪವರ್ ಕನ್ಸಂಪ್ಷನ್ ಕೂಡ ಕಡಿಮೆ ತಗೊಳುತ್ತೆ ಅಂತ ಹೇಳ್ಬೋದು. ಸೊ ಅಕ್ವಾನಜಿಯಿಂದ ಸೊ ಇದೆಲ್ಲ ಬೆನಿಫಿಟ್ ಸಿಗುತ್ತೆ ನಿಮಗೆ. ಸೊ ಇದೊಂದೇ ನಿಮಗೆ TCSಗೆ ಕಾಂಟ್ರಿಬ್ಯೂಟ್ ಮಾಡಲ್ಲ, TCS ಟೆಕ್ನಾಲಜಿಗೆ. ಸೊ ಇದರಲ್ಲಿ ಅಡಿಷ್ನಲ್ ಅಂತ ಬಂದಾಗ ಆಕ್ಸಿಜೆಟ್ ಟೆಕ್ನಾಲಜಿ ಅಂತ ಬರುತ್ತೆ. ಅಂದರೆ ಇದರಲ್ಲಿ ಏನು ಇನ್ಸೈಡ್ ಇವಾಗ ಹೋಗ್ತಾ ಇರೋ ನೀರು ಬಂದ್ಬಿಟ್ಟು ಹಾರ್ಡ್ನೆಸ್ ಇಂದ ಸಾಫ್ಟ್ ವಾಟರ್ಗೆ ಕನ್ವರ್ಟ್ ಆಗಿ ಹೋಗ್ತಾ ಇದೆ. ಇಲ್ಲಿ ನೀವು ಲಿಕ್ವಿಡ್ ಡಿಟರ್ಜೆಂಟ್ ಹಾಕಿರ್ಬೋದು ಅಥವಾ ಪೌಡರ್ ಡಿಟರ್ಜೆಂಟ್ ಹಾಕಿದ್ರು ಕೂಡ ಅದು ಸಾಫ್ಟಿಗೆ ಕನ್ವರ್ಟ್ ಆಗಿ ಒಳಗಡೆ ಡ್ರಮ್ ಒಳಗಡೆ ಹೋಗುತ್ತೆ. ಸೊ ಹೋಗೋದಕ್ಕಿಂತ ಮುಂಚೆ ಏನಂದರೆ ಸೊ ಕೆಳಗಡೆ ಒಂದು ಸಪ್ರೇಟಾಗಿ ಒಂದು ಮೋಟರ್ನ ಕೊಟ್ಟಿರ್ತಾರೆ. ಅದು ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ಇವಾಗ ಸಾಧಾರಣವಾಗಿ ಮನೆಗಳಲ್ಲಿ ಬಟ್ಟೆಗಳ ವಾಶ್ ಮಾಡ್ಬೇಕಾದ್ರೆ ಅಂತ ಒಂದು ಟಬ್ಬಲ್ಲಿ ಅಥವಾ ಬಕೆಟಲ್ಲಿ ಡಿಟರ್ಜೆಂಟ್ ಹಾಕಿ ಕ್ಲೀನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ತಾರೆ. ಬಟ್ ಯಾವ ವಾಷಿಂಗ್ ಮಿಷಿನಲ್ಲೂ ಕೂಡ ಕೈಯಲ್ಲಿ ಮಿಕ್ಸ್ ಮಾಡೋ ರೀತಿ ಯಾವುದೂ ಟೆಕ್ನಾಲಜಿ ಕೊಟ್ಟಿಲ್ಲ. ಬಟ್ ಇದರಲ್ಲಿ ಏನಂದರೆ ಸಪ್ರೇಟಾಗಿ ಒಂದು ಮೋಟರ್ನ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಏನಂದರೆ ಡಿಟರ್ಜೆಂಟ್ ಆಗಿರ್ಬೋದು, ಸೊ ಮತ್ತು ವಾಟರ್ ಆಗಿರ್ಬೋದು ಎಲ್ಲ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗಿಬಿಟ್ಟು ಅಲ್ಲೊಂದು ಟ್ಯೂಬ್ನ ಕೊಟ್ಟಿರ್ತಾರೆ. ಟ್ಯೂಬ್ ಮುಖಾಂತರ ಒಳಗಡೆ ಬಂದ್ಬಿಟ್ಟು ಸೊ ಇಲ್ಲೊಂದು ಜೆಟ್ ಸ್ಪ್ರೇ ಅಂತ ಬರುತ್ತೆ. ಸೊ ಅಂದರೆ ಮೇಲ್ಗಡೆ ಇದ್ದು ಸ್ಪ್ರೇನ ಮಾಡುತ್ತೆ ಕೆಳಗಡೆ ಡ್ರಮ್ಗೆ. ಸೊ ಅಲ್ಲಿ ಸ್ಪ್ರೇನ ಮಾಡಿದಾಗ ಸೊ ಮಿಲಿಯನ್ಸ್ ಆಫ್ ಬಬಲ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಅಂದರೆ ಆಕ್ಸಿಜನ್ ಫಾರ್ಮಲ್ ಆಗುತ್ತೆ. ಆ ಒಂದು ಮಿಲಿಯನ್ಸ್ ಆಫ್ ಬಬಲ್ಸ್ ಬ್ಲಾಸ್ಟ್ ಆದಾಗ, ಅಂದರೆ ಒಂದು ಬಟ್ಟೆ ಮೇಲೆ ಕೂತ್ಕೊಂಡು ಬ್ಲಾಸ್ಟ್ ಆದಾಗ ಸೊ ಬಟ್ಟೆಯಲ್ಲಿ ಇರ್ತಕ್ಕಂಥ ಡರ್ಟ್ ಆಗಿರ್ಬೋದು ಎಲ್ಲನೂ ಕೂಡ ಲೂಸ್ ಆಗುತ್ತೆ, ಅಂದರೆ ರಿಮೂವ್ ಆಗುತ್ತೆ. ಸೊ ಇದು ಪ್ರೋಸೆಸ್ ಏನಂದರೆ ಸೊ ಇನ್ಸೈಡ್ ನೀವು ಸಾಫ್ಟ್ ವಾಟರ್ ತೊಗೊಂಡಿದೆ, ಅದು ಕೆಳಗಡೆ ಡಿಟರ್ಜೆಂಟ್ ಎಲ್ಲ ಮೋಟ್ರಲ್ಲಿ ಮಿಕ್ಸ್ ಆಗುತ್ತೆ. ಅದರಿಂದ ಟ್ಯೂಬ್ ಮುಖಾಂತರ ಮೇಲೆ ಬಂದು ಸ್ಪ್ರೇ ಮಾಡುತ್ತೆ. ಸೊ ಜೆಟ್ ಸ್ಪ್ರೇನ ಮಾಡುತ್ತೆ. ಇದರಿಂದ ಕೂಡ ನಿಮ್ಗೆ ಎನರ್ಜಿ ಮತ್ತು ಪವರ್ ಮತ್ತು ವಾಟರ್ ಕೂಡ ಸೇವ್ ಆಗುತ್ತೆ. ಇದರ ನೆಕ್ಸ್ಟ್ ಅಂತ ಬಂದಾಗ 9 ಸ್ವಿರ್ಲ್ ವಾಶ್ ಪವರ್ಡ್ ಬೈ AI ಅಂತ ಕರಿತೀವಿ.
ಸೊ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ನಿಮ್ಗೆಲ್ರಿಗೂ ಗೊತ್ತು, ಕಾಮನ್ ಆಗಿ ಇವಾಗ ಎಲ್ಲದಕ್ಕೂ ಕೂಡ ಅಳವಡಿಸ್ತಾ ಇದ್ದಾರೆ. AI ಅಂದರೆ ಗೊತ್ತು ನಿಮಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಸೊ ಅಂದರೆ AI ನಥಿಂಗ್ ಬಟ್ ಪರ್ಟಿಕ್ಯುಲರ್ ಡೆಫಿನೇಷನ್ ಆಫ್ ಇನ್ಪುಟ್ ಡಿವೈಸಸ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಫ್ರಮ್ ದಟ್ ಅಂತ ಕರಿತೀವಿ. ಅಂದರೆ ನಾವೊಂದು ಈ ಒಂದು ಮಷಿನ್ಗೆ ಇನ್ಪುಟ್ ಏನು ಸೆನ್ಸರ್ಸ್ನ ಕೊಡ್ತೀವಿ, ಸೊ ಅದರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಸೊ ಅದರಿಂದ ವರ್ಕ್ನ, ಅದು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ಆಫೀಸಲ್ಲಿ ಮೇನ್ ಡೋರ್ ಇರುತ್ತೆ. ಸೊ ಅಲ್ಲಿ ಒಬ್ರು ನಿಂತಿರ್ತಾರೆ, ನಾವು ಹೋಗಿದ ತಕ್ಷಣ ಡೋರ್ ಓಪನ್ ಮಾಡೋಕ್ಕಾಗಿರ್ಬೋದು ಅಥವಾ ಡೋರ್ ಕ್ಲೋಸ್ ಮಾಡೋಕ್ಕೆ ಒಬ್ರು ಇರ್ತಾರೆ. ಸೊ ಅದನ್ನೇ ಅಲ್ಲಿಗೊಂದು ಸ್ಪ್ರಿಂಗ್ನ ನಾವು ಅಳವಡಿಸಿದ್ರೆ ಏನಾಗುತ್ತೆ ಅದು, ಸೊ ಅದು ಆಟೋಮೆಟಿಕ್ ಆಗಿ ಅದೇ ನಾವು ಮೂವ್ ಆಗಿದ ತಕ್ಷಣ ಅದೇ ಕ್ಲೋಸ್ ಆಗುತ್ತೆ. ಅಂದರೆ ನಾವು ಸ್ಪ್ರಿಂಗ್ ಅಳವಡಿಸಿರೋದ್ರಿಂದ ಅದು ಲೈಕ್ ಇದೊಂದು ಸಿಂಪಲ್ ಎಕ್ಸಾಂಪಲ್ಲು. ಸೊ ಈಗೆಲ್ಲ ಅಂದರೆ ಇನ್ನೂ ಅಡ್ವಾನ್ಸ್ ಅಂತ ಬಂದಾಗ ಇವಾಗ ಮಾಲ್ಗಳಲ್ಲಾಗಿರ್ಬೋದು ಎಲ್ಲ ನೋಡ್ಬೋದು. ಸೊ ನೀವನ್ನು ಗ್ಲಾಸ್ ಡೋರ್ ಎಲ್ಲ ಇರುತ್ತೆ ನೋಡಿ, ಸೊ ಇನ್ನು ಹತ್ರ ಹೋಗ್ತಿದ್ದಂಗೆ ಆಟೋಮೆಟಿಕ್ ಅದೇ ಡೋರ್ ಓಪನ್ ಆಗುತ್ತೆ, ನೀವು ಒಳಗಡೆ ಹೋಗ್ತಿದ್ದಂಗೆ ಆಟೋಮೆಟಿಕ್ ಅದೇ ಕ್ಲೋಸ್ ಆಗುತ್ತೆ. ನೀವು ಯಾರು ಕೂಡ ಅಲ್ಲಿ ಹೇಳೋದಿಲ್ಲ ಓಪನ್ ಕ್ಲೋಸ್ ಅಂತ. ಸೊ ಅದೇನಂದರೆ ಇನ್ಪುಟ್ ಸೆನ್ಸರ್ಸ್ನ ಅಳವಡಿಸಿರ್ತಾರೆ, ನಿಮ್ಮ ಒಂದು ಮೂವ್ಮೆಂಟ್ಗೆ ಆಟೋಮೆಟಿಕ್ ಅದು ಓಪನ್ ಆಗುತ್ತೆ, ಆಟೋಮೆಟಿಕ್ ಅದೇ ಕ್ಲೋಸ್ ಆಗುತ್ತೆ. ಇದನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಸೊ ನೀವು ಕೇಳ್ಬೋದು, ಸೊ ವಾಷಿಂಗ್ ಮಿಷಿನಲ್ಲಿ AI ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಇವಾಗ ಮನುಷ್ಯ ಅಂತ ಬಂದಮೇಲೆ, ಸೊ ಇವಾಗ ಇನ್ಪುಟ್ ಅಂತ ಏನು ಕರಿತೀವಿ, ಇವಾಗ ಕಣ್ಣಾಗಿರ್ಬೋದು, ಕಿವಿ ಆಗಿರ್ಬೋದು, ಮೂಗಾಗಿರ್ಬೋದು, ಬಾಯಿ ಆಗಿರ್ಬೋದು, ಸೊ ಇದೆಲ್ಲ ಬಂದ್ಬಿಟ್ಟು ಇನ್ಪುಟ್. ಸೊ ಅದೇ ರೀತಿ ಲೈಕ್ ಇದರಲ್ಲಿ ವಾಷಿಂಗ್ ಮಿಷಿನ್ಸಲ್ಲಿ ಅಂತ ಬಂದಾಗ ಇದರಲ್ಲೂ ಕೂಡ ಸುಮಾರು ಸೆನ್ಸರ್ಸ್ನ ಯೂಸ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಇದರಲ್ಲಿ ಪ್ರೆಷರ್ ಸೆನ್ಸರ್ ಆಗಿರ್ಬೋದು, ವಾಟರ್ ಸೆನ್ಸರ್ ಆಗಿರ್ಬೋದು, ಮತ್ತು ಲೋಡ್ ಸೆನ್ಸರ್ ಆಗಿರ್ಬೋದು, ಫ್ಯಾಬ್ರಿಕ್ ಸೆನ್ಸರ್ ಆಗಿರ್ಬೋದು, ಇದೆಲ್ಲ ಸೆನ್ಸರ್ನ ಅಳವಡಿಸಿರ್ತಾರೆ. ಇದೆಲ್ಲ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಒಂದು ಮಷಿನ್ ಅಂದರೆ ಬಟ್ಟೆಯ ತೂಕ ಮಾತ್ರ ಅಲ್ಲ, ನೀವು ಯಾವ ಬಟ್ಟೆ ಹಾಕಿದಿರಂತನೂ ಕೂಡ ಅದೇ ಅರ್ಥ ಮಾಡ್ಕೊಂಡು ತನಗೆ ತಾನೇ, ಸೊ ಅದೇ RPM ಆಗಿರ್ಬೋದು, ಟೈಮ್ ಆಗಿರ್ಬೋದು, ಸೊ ವಾಟರ್ ಆಗಿರ್ಬೋದು, ಟೆಂಪ್ರೇಚರ್ ಆಗಿರ್ಬೋದು, ಎಲ್ಲನೂ ಕೂಡ ತನಗೆ ತಾನೇ ಅಡ್ಜಸ್ಟ್ ಮಾಡಿಕೊಂಡು ಸೊ ವಾಶ್ ಮಾಡುತ್ತೆ. ಇವಾಗ 9 ಸ್ವಿರ್ಲ್ ಅಂತ ಬಂದಾಗ ಮನೆಗಳಲ್ಲಿ ನಾವು ಕೈಯಲ್ಲಿ ಯಾವ ರೀತಿ ವಾಶ್ ಮಾಡ್ತೀವಿ, ಕೈಯಲ್ಲಿ ಎತ್ತು ಒಗೆಯೋದಾಗಿರ್ಬೋದು, ಉಜ್ಜೋದಾಗಿರ್ಬೋದು, ಅಥವಾ ಕಾಲರಲ್ಲಿ ಏನು ಮಾಡ್ತೀವಿ, ಸ್ಕ್ರಬ್ ಎಲ್ಲ ಮಾಡ್ತಾ ಇರ್ತೀವಿ, ಅಜಿಟೇಟ್ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಅದೇ ರೀತಿ ಇದು 9 ಸ್ವಿರ್ಲ್ ಮೋಷನ್ ಟೈಪ್ ಇದರಲ್ಲಿ ಅಳವಡಿಸಿರ್ತಾರೆ. ಸೊ ಅದೇನ ನಾವು ಹಾಕಿರ್ತಕ್ಕಂಥ ಬಟ್ಟೆಗೆ ಫಸ್ಟ್ ಥಿಂಕ್ ಮಾಡುತ್ತೆ ಅದು. ಸೊ ಇದರಲ್ಲಿ ಯಾವ ಬಟ್ಟೆನ ಎಷ್ಟು ಟೈಮ್ ವಾಶ್ ಮಾಡಬೇಕು, ಸೊ ಎಷ್ಟರ ಮಟ್ಟಿಗೆ ಒಗಿಬೇಕು ಅಂತ. ಸೊ ಅದೇ ಡಿಸೈಡ್ ಮಾಡಿ ಆಟೋಮೆಟಿಕ್ ಅದೇ RPM ಆಗಿರ್ಬೋದು, ವಾಟರ್ ಲೆವೆಲ್ ಆಗಿರ್ಬೋದು, ಟೆಂಪ್ರೇಚರ್ ಆಗಿರ್ಬೋದು, ಸೊ RPM ಆಗಿರ್ಬೋದು, ಎಲ್ಲನೂ ಕೂಡ ಸೆಟ್ ಆಗಿ, ಸೊ ಅದರಿಂದ ನಿಮಗೆ ವಾಷಿಂಗ್ ಕ್ವಾಲಿಟಿನೂ ಕೂಡ ಇನ್ನು ಪರ್ಫಾರ್ಮೆನ್ಸಲ್ಲೂ ಕೂಡ ಬೆಟರ್ ಇರುತ್ತೆ. ಸೊ ಮತ್ತು ಎನರ್ಜಿ ಕೂಡ ಸೇವ್ ಆಗುತ್ತೆ, ವಾಟರ್ ಆ್ಯಂಡ್ ಪವರ್ ಕನ್ಸ್ ಕೂಡ ಸೇವ್ ಆಗುತ್ತೆ. ಸೊ ಇದನ್ನ ಸೊ 9 ಸ್ವಿರ್ಲ್ ವಾಶ್ ಅಂತ ಕರಿತೀವಿ. ಇದರಲ್ಲಿ ನೆಕ್ಸ್ಟ್ ಪವರ್ ಸ್ಟೀಮ್ ಅಂತ ಬರುತ್ತೆ. ಸೊ ಇವಾಗ ಯೂಸಲಿ ಈಗ ಎಲ್ಲ ಬ್ರ್ಯಾಂಡ್ಗಳಲ್ಲೂ ಸ್ಟೀಮ್ ಅನ್ನೋದನ್ನ ಕೊಡ್ತಾ ಇದ್ದಾರೆ. ಇದರಲ್ಲಿ ಏನಿದು ಪವರ್ ಸ್ಟೀಮ್ ಅಂತ ಏನು ಅಡಿಷ್ನಲ್ ಕೊಟ್ಟಿದ್ದಾರಲ್ಲ ಅಂತ ಕೇಳ್ಬೋದು. ಸೊ ಎಲ್ಲ ಬ್ರ್ಯಾಂಡ್ಗಳಲ್ಲಿ ಏನಾಗುತ್ತೆ ಅಂದರೆ 60, 65, 70 ಡಿಗ್ರಿವರೆಗೂ ಕೂಡ ಸ್ಟೀಮಲ್ಲಿ ವಾಶ್ ಆಗುತ್ತೆ. ಸೊ ಬಟ್ ಈ ಒಂದು ಪವರ್ ಸ್ಟೀಮಲ್ಲಿ 85 ಡಿಗ್ರಿವರೆಗೂ ಕೂಡ ಇದು ವಾಶ್ ಆಗುತ್ತೆ. ಮತ್ತು ಪ್ರೋಗ್ರಾಮ್ಸ್ ಅಂತ ಬಂದಾಗ ಬೇರೆ ಬ್ರ್ಯಾಂಡ್ಗಳಲ್ಲಿ ಒಂದು 2 ಅಥವಾ 3 ಪ್ರೋಗ್ರಾಮ್ಗಳಲ್ಲಿ ಕೊಟ್ಟಿರ್ತಾರೆ. ಸೊ ಯೂಸಲಿ ಅಂತ ಬಂದಾಗ ಸೊ ಇದರಲ್ಲಿ 4, 5, 6 ಪ್ರೋಗ್ರಾಮಲ್ಲಿ ಸ್ಟೀಮಲ್ಲಿ ನೀವು ವಾಶ್ನ ಮಾಡ್ಬೋದು. ಸೊ ಇದು ಮತ್ತೆ ಇನ್ನೊಂದ್ರ ಜೊತೆಗೆ ನಿಮಗೆ ಸೊ ಇದರಲ್ಲಿ ಪವರ್ ಸ್ಟೀಮಲ್ಲಿ 2x ಅಂತ ಕೊಡ್ತಾರೆ. ಅಂದರೆ 2 ಸರಿ ಇದು ವಾಶ್ ಸ್ಟೀಮ್ನ ಕೊಡುತ್ತೆ. ಎಲ್ಲ ಮಷಿನ್ 1 ಟೈಮ್ ಸ್ಟೀಮ್ನ ಕೊಟ್ಟರೆ ಇದರಲ್ಲಿ 2 ಟೈಮ್ ಸ್ಟೀಮ್, ಅಂದರೆ ಒಂದು ಬಿಫೋರ್ ವಾಶ್ ಮತ್ತು ಇನ್ನೊಂದು ಆಫ್ಟರ್ ವಾಶ್. ಬಟ್ಟೆನ ವಾಶ್ ಆಗೋಕ್ಕಿಂತ ಮುಂಚೆ ಒಂದು ಸರಿ ಸ್ಟೀಮಲ್ಲಿ ವಾಶ್ ಮಾಡುತ್ತೆ. ಸೊ ಅದೆಲ್ಲ ಆದಮೇಲೆ ಇನ್ನೊಂದು ಸರಿ ವಾಶ್ನ ಮಾಡುತ್ತೆ. ಇದರಿಂದ ನಿಮಗೆ 99.99% ಜೆಮ್ ಸ್ಕಿಲ್ ಆಗುತ್ತೆ, 100% ಹೈಜಿನಿಕ್ ಕೂಡ ಇರುತ್ತೆ. ಸೊ ಇದರಿಂದ ನಿಮಗೆ ಬಟ್ಟೆಗಳ ರಿಂಕಲ್ಸ್ ಕೂಡ ಆಲ್ಮೋಸ್ಟ್ ಅವಾಯ್ಡ್ ಆಗುತ್ತೆ. ಚಿಕ್ಕ ಮಕ್ಕಳು ಬಟ್ಟೆ ಮತ್ತು ವಯಸ್ಸಾದವ್ರದ್ದು ಬಟ್ಟೆಗಳೆಲ್ಲ ವಾಶ್ ಮಾಡ್ತಿರೋದು ಕೂಡ ಹೈಜಿನಿಕ್ ಆಗಿ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ರಿಫ್ರೆಶ್ ಪ್ರೋಗ್ರಾಮ್ ಅಂತ ಬರುತ್ತೆ. ಇದು ಕೂಡ ಒಂದು ಅಡ್ವಾನ್ಸ್ ಫಂಕ್ಷನ್ಸ್ ಅಂತಲೇ ಹೇಳ್ಬೋದು. ಸೊ ಏನಕ್ಕೆ ಅಂದರೆ ಇವಾಗ ಕೆಲವು ಗಂಟೆಗಳು ಮಾತ್ರ ಬಟ್ಟೆಗಳು ಹಾಕೊಂಡ್ರಿ, ಕೆಲವೊಂದು ಅವರ್ ಮಾತ್ರ. ಫಾರ್ ಎಕ್ಸಾಂಪಲ್ ಇವಾಗ ಪಾರ್ಟಿ ವಿಯರ್ಸ್ ಆಗಿರ್ಬೋದು, ಅಥವಾ ಪೂಜೆಗೆ ಏನಾದರೂ ಕೂತಿರ್ತೀವಿ ಆ ಒಂದು ಬಟ್ಟೆಗಳಾಗಿರ್ಬೋದು, ಅಥವಾ ಎಲ್ಲರೂ ಒಂದು ಕಡೆ ಸ್ಟೋರ್ ಮಾಡ್ತೀವಿ ಕಬೋರ್ಡಲ್ಲಿ, ಆ ಥರ ಏನಾದರೂ ಆ ಒಂದು ಬಟ್ಟೆನ ಜಸ್ಟ್ 1 ಟೈಮ್ ವಾಶ್ ಮಾಡಿದ್ರೆ ಸಾಕು ಅನ್ನೋದಾದರೆ ಸೊ ಇದರಲ್ಲಿ ನೀವು ವಾಶ್ನ ಮಾಡ್ಬೋದು, ರಿಫ್ರೆಶ್ ಅಂತ ಹೇಳ್ತೀವಿ. ಇದರಲ್ಲಿ ಏನಂದರೆ 30 ಮಿನಿಟ್ಸಲ್ಲಿ ಓನ್ಲಿ ಸ್ಟೀಮಲ್ಲಿ ಮಾತ್ರ ವಾಶ್ ಆಗುತ್ತೆ. ಯಾವುದೇ ರೀತಿ ಡಿಟರ್ಜೆಂಟ್ ಆಗಿರ್ಬೋದು, ವಾಟರ್ನ ತೊಗೊಳ್ಳೋದಿಲ್ಲ. ಹಾಗೂ ನಿಮಗೆ ರಿಕ್ವೈರ್ಡ್ ಇದೆ ಡಿಟರ್ಜೆಂಟ್ ಅನ್ನೋದಾದರೆ ಸೊ IFB ಎಸೆನ್ಷಿಯಲ್ಲೇ ಒಂದು ಬರುತ್ತೆ, ಸೆನ್ಸೋರಾ ಅಂತ. ಸೊ ಅದನ್ನು ನೀವು ಹಾಕೊಂಡು ಇದು ಮಾಡೋದು ಸ್ವಲ್ಪ ಫ್ರಾಗ್ನೆನ್ಸಿ ಇರುತ್ತೆ. ಸೊ ಅದು ಅವಶ್ಯಕತೆ ಅಷ್ಟೇ, ಯೂಸ್ ಮಾಡಬೇಕು ಅನ್ನೋದಾದರೆ ಮಾತ್ರ 30 ಮಿನಿಟ್ಸಲ್ಲಿ ಇವಾಗ ಇದರಲ್ಲಿ ಹಾಕೊಂಡು ನೀವು ವಾಶ್ ಮಾಡ್ಬೋದು. ಸೊ ಇದು ರಿಫ್ರೆಶ್ ಅಂತ ಕರಿತೀವಿ. ಸೊ ಇನ್ನು ನೆಕ್ಸ್ಟು ಟೆಕ್ನಾಲಜಿ ಅಂತ ಬಂದಾಗ ಇದರಲ್ಲಿ ಕ್ರೆಡಲ್ ವಾಶ್ ಅಂತ ಬರುತ್ತೆ. IFB ಪೇಟೆಂಟ್ ಮುಂಚೆ ಇದ್ದಾನು ಇರತಕ್ಕಂಥ ಟೆಕ್ನಾಲಜಿ. ಸೊ ಅಂದರೆ ಎಲ್ಲ ಮಷೀನಲ್ಲಿ ಅಂದರೆ ಡೆಲಿಕೇಟ್ಸ್ಗೆ ಆಗಿರ್ಬೋದು ಅಂತ ಎಲ್ಲ ಒಂದೊಂದು ಪ್ರೋಗ್ರಾಮ್ನ ಕೊಟ್ಟಿರ್ತಾರೆ. ಕೆಲವೊಂದು ಪ್ರೋಗ್ರಾಮ್ ಈಸಿ ವಾಶ್ ಅಂತ ಕರೀತಾರೆ, ಇಲ್ಲ ಡೆಲಿಕೇಟ್ಸ್ ಅಂತಲೇ ಕೊಟ್ಟಿರ್ತಾರೆ. ಇದರಲ್ಲಿ ಕ್ರೆಡಲ್ ವಾಶ್ ಅಂತ ಕೊಡ್ತಾರೆ. ಬಟ್ ಬೇರೆದಕ್ಕೆ ಕಂಪೇರ್ ಮಾಡಿದಾಗ ಕ್ರೆಡಲ್ ವಾಶಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ ಬಂದಾಗ ತುಂಬ ಡೆಲಿಕೇಟ್ ಕ್ಲಾತ್ಸ್ ಅಂತ ಏನು ಕರಿತೀವಲ್ಲ, ಲೇಡೀಸ್ ಬಟ್ಟೆಗಳು, ಸೊ ಉಕ್ಸ್ ಅದೆಲ್ಲ ಇರುತ್ತೆ. ಅದೇ ರೀತಿ ಕೆಲವೊಂದು ಬಟ್ಟೆ ಮೇಲೆ ಹಾಕಿರ್ತಾರೆ ಹ್ಯಾಂಡ್ ವಾಶ್ ಅಂತ ಇರ್ತಾರಲ್ಲ, ಆ ಬಟ್ಟೆನೂ ಕೂಡ ವಾಶ್ ಮಾಡ್ಬೋದು. ಸೊ ಏನಕ್ಕೆ ಅಂದರೆ ಆ ಒಂದು ಕ್ರೆಡಲ್ ವಾಶ್ ಪ್ರೋಗ್ರಾಮ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಅಂದರೆ
ನೀರು ಒಂದು ಮುಕ್ಕಾಲು ಭಾಗ ತುಂಬುವವರು ಕೂಡ ಅದು ಆನ್ ಆಗಲ್ಲ. ಅಂದರೆ ಮೋಷನ್ ಇವಾಗ ಕೆಲವೊಂದು ಮಷಿನ್ ಸ್ಟಾರ್ಟಿಂಗ್ ಇದ್ದಾನೆ ರೊಟೇಟ್ ಆಗ್ತಾ ಇರುತ್ತೆ. ಸೊ ಈ ಮಷೀನಲ್ಲಿ ಆ ಪರ್ಟಿಕ್ಯುಲರ್ ಆ ಪ್ರೋಗ್ರಾಮಲ್ಲಿ ಡ್ರಮ್ ರೊಟೇಟ್ ಆಗಲ್ಲ, ನೀರು ಆ ಲೆವೆಲಿಗೆ ಬರೋವರೆಗೂ ಕೂಡ ರೊಟೇಟ್ ಆಗಲ್ಲ. ಪ್ಲಸ್ ವಾಷಿಂಗ್ ಸೈಕಲ್ ಇದೆಯಲ್ಲ, ಜಸ್ಟ್ ತೊಟ್ಲು ಥರ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಈ ರೀತಿ ರೊಟೇಟ್ ಆಗ್ತಾ ಇರೋದು. ಅದು 35 RPM ಅಲ್ಲಿ ಮಾತ್ರ. ಸೊ ಮತ್ತು ಸ್ಪಿನ್ನಿಂಗ್ ಇದೆಯಲ್ಲ, ಸೊ ಲೋ RPM ಅಂದರೆ ಕೇವಲ 400 RPM ಅಲ್ಲಿ ಅದು ಸ್ಪಿನ್ ಆಗುತ್ತೆ. ಬಟ್ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ. ಇವಾಗ ಸ್ಯಾರಿಗಳು, ಇವಾಗ ಡೆಲಿಕೇಟ್ ಕ್ಲಾತ್ಸ್ಗಳು ಇದೆಲ್ಲನೂ ಕೂಡ ಇದರಲ್ಲಿ, ಈವನ್ ಬಟ್ಟೆ ಮೇಲೆ ಹ್ಯಾಂಡ್ ವಾಶ್ ಓನ್ಲಿ ಅಂತ ಇರುತ್ತದಲ್ಲ ಅದನ್ನು ಕೂಡ ಇದರಲ್ಲಿ ನಾವು ವಾಶ್ನ ಮಾಡ್ಬೋದು. ಲೋ RPM ಅಲ್ಲಿ ಲೋ ಸ್ಪಿನ್ ಕೂಡ ಆಗುತ್ತೆ, ಲೋ RPM ಅಲ್ಲಿ ವಾಶ್ ಕೂಡ ಆಗುತ್ತೆ. ಸೊ ಇದನ್ನು ಡೆಲಿಕೇಟ್ ಕ್ಲಾತ್ಸ್ಗೆ ಕೆಡಲ್ ವಾಶ್ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಂತರ ಇರೋದು ವಾರಂಟಿ ನೋಡ್ತಾರೆ ಅಂದರೆ ಕಂಪ್ಲೀಟ್ ಮಷಿನ್ಗೆ 4 ವರ್ಷ ವಾರಂಟಿನ ಕೊಟ್ಟಿರ್ತಾರೆ. ಸೊ ಮೋಟರ್ಗೆ 10 years ವಾರಂಟಿನ ಕೊಟ್ಟಿರ್ತಾರೆ. ಅದೇ ರೀತಿ 10 years ಸ್ಪೇರ್ ಪಾರ್ಟ್ ಸಪೋರ್ಟ್ ಕೂಡ ಕೊಡ್ತಾರೆ. ಇದು ಮಷಿನ್ ಸ್ಟಾಪ್ ಆದರೂ ಕೂಡ ಅಪ್ ಟು 10 years ಕೂಡ ಈ ಒಂದು ಮಾಡರ್ನ ಸ್ಪೇರ್ ಪಾರ್ಟ್ ಅವೈಲೇಬಲ್ ಇರುತ್ತೆ ಅಂತ ಅವರೇ ಮೆನ್ಷನ್ ಕೂಡ ಮಾಡ್ತಾರೆ. ಇನ್ನು ಅಡಿಷನಲ್ ಅಂತ ಬಂದಾಗ ಇದು ಡ್ರಮ್ನ ನೇಮ್ ಬಂದ್ಬಿಟ್ಟು ಕ್ರಿಸೆಂಟ್ ಮೂನ್ ಡ್ರಮ್ ಅಂತ ಕರೀತಾರೆ. ಅಂದರೆ ಆಫ್ ಮೂನ್ ಶೇಪ್ ಡ್ರಮ್ ಇರುತ್ತೆ. ಬಟ್ಟೆ ಏನಂದರೆ ಸ್ಮೂತಾಗೆ ವಾಶ್ ಆಗುತ್ತೆ. ಸೊ ಅಂದರೆ ಬಟ್ಟೆ ಯಾವುದೇ ರೀತಿ ಡ್ಯಾಮೇಜ್ ಎಲ್ಲ ಆಗೋದಿಲ್ಲ. ಸೊ ಇನ್ನೊಂದೆಲ್ಲ ಇನ್ವರ್ಟರ್ ಮೋಟ್ರನ್ನ ಯೂಸ್ ಮಾಡ್ತಾರೆ. ಮುಂಚೆ ಎಲ್ಲ ಅವಾಗೆಲ್ಲ ಬಂದ್ಬಿಟ್ಟು ಕಾರ್ಬನ್ ಬ್ರಷ್ ಮೋಟರ್ ಯೂಸ್ ಮಾಡ್ತಾರೆ. ಇವಾಗ ಯೂಸ್ ಮಾಡ್ತಾರೆ ಬಂದ್ಬಿಟ್ಟು BLDC ಮೋಟರ್, ಬ್ರಷ್ಲೆಸ್ ಮೋಟರ್ ಯೂಸ್ ಮಾಡ್ತಾರೆ. ಇಕೋ ಇನ್ವರ್ಟರ್ ಅಂತ ಕರೀತಾರೆ ಇದರಲ್ಲಿ. ಅಂದರೆ ಇದರಲ್ಲೂ ಕೂಡ ನಾಯ್ಸ್ ಆಗಿರ್ಬೋದು, ವೈಬ್ರೇಷನ್ ಕೂಡ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಸೊ ಓವರಾಲ್ ಈ ಒಂದು IFB 9 kg ಮತ್ತು 10 kg ವಾಷಿಂಗ್ ಮಿಷಿನ್ ಬಗ್ಗೆ ಹೇಳಿದ್ರೆ ಇದು ಪ್ರೀಮಿಯಂ ಮಷಿನ್ಸ್ ಅಂತಲೇ ಹೇಳ್ಬೋದು. ಸೊ ಆಪ್ರೇಟಿಂಗು ವಿತ್ ಇದರಲ್ಲಿ ನೀವು ಮ್ಯಾನ್ಯಲನ್ನು ಕೂಡ ಆಪ್ರೇಟ್ ಮಾಡ್ಬೋದು. ಪ್ಲಸ್ ವೈಫೈ ಕಂಟ್ರೋಲ್ ಕೂಡ ಇರುತ್ತೆ. ನೀವು ಮೊಬೈಲ್ ಥ್ರೂನು ಕೂಡ ಆಪ್ರೇಟ್ನ ಮಾಡ್ಬೋದು. ಪ್ಲಸ್ ವಾಯ್ಸ್ ಕಂಟ್ರೋಲ್ ಕೂಡ ಇರುತ್ತೆ. ವಾಯ್ಸ್ ಕಮೆಂಟ್ ಮಾಡಿದ್ರು ಕೂಡ ಅಲೆಕ್ಸಾ ಈ ಥರ ಎಲ್ಲ ನೀವು ಆಪ್ರೇಟ್ನ ಮಾಡ್ಬೋದು. ಈ ಒಂದು ಮಾಡೆಲ್ ನೇಮ್ ಹೇಳೋದಾದ್ರೆ ಇದು 9 kg ಇದು ಮಾಡೆಲ್ ನೇಮ್ ಬಂದ್ಬಿಟ್ಟು ಎಕ್ಸಿಕ್ಯೂಟಿವ್ MXC 9014 ಅಂತ. ಸೊ ಈ ಮಾಡಲು. ಸೊ 10 kgs ಅಂತ ಬಂದಾಗ ಎಕ್ಸಿಕ್ಯೂಟಿವ್ ಪ್ಲಸ್ MXC ಅಂತ ಬರುತ್ತೆ. ಸೊ ಎರಡೂ ಕೂಡ ಸೇಮ್ ಡೈಮೆನ್ಷನ್ ಬರುತ್ತೆ. 2 ಅಡಿ ಅಗಲ 2 ಅಡಿ ಉದ್ದ ಇರುತ್ತೆ. ಸೊ ಎರಡೂ ಕೂಡ 1 kg ಇದು 10 kg ಇದೆಲ್ಲ ಕೆಪಾಸಿಟಿ ಮಾತ್ರ ಜಾಸ್ತಿ ಆಗುತ್ತೆ. ಸೊ ಈ ಮಷಿನ್ ಬ್ರ್ಯಾಂಡ್ ಬಗ್ಗೆ ಹೇಳೋದಾದ್ರೆ IFB ತುಂಬ ಹಳೆಯ ಬ್ರ್ಯಾಂಡು, ವಾಷಿಂಗ್ ಕ್ವಾಲಿಟಿನೂ ಕೂಡ ಫೇಮಸ್ ಬ್ರ್ಯಾಂಡ್ ಕೂಡ ಹೌದು. ಸರ್ವಿಸ್ ಕೂಡ ಇದು ಚೆನ್ನಾಗಿದೆ. ಸೊ 4 ವರ್ಷ ಏನಾದರೂ ಕೂಡ ಕಂಪ್ಲೀಟ್ ಫ್ರೀನೇ ಇರುತ್ತೆ. ಸೊ ಮನೆಗೆ ಫ್ರೀಯಾಗಿ ವಿಸಿಟ್ ಮಾಡಿದ ಏನೇ ಒಂದು ಸ್ಪೇರ್ ಪಾರ್ಟ್ಸ್ ಹೋದ್ರು ಕೂಡ ಕಂಪ್ಲೀಟ್ 4 years ರಿಪ್ಲೇಸ್ಮೆಂಟ್ ವಾರಂಟಿನ ಕೊಡ್ತಾರೆ ಈ ಒಂದು ಬ್ರ್ಯಾಂಡಲ್ಲಿ. ನಿಮ್ಮ ಮನೇಲಿ 4-5 ಜನಕ್ಕಿಂತ ಜಾಸ್ತಿ ಜನ ಫ್ಯಾಮಿಲಿ ಇದ್ದೀರಾ, 4-5 ಜನ ಫ್ಯಾಮಿಲಿ ಜಾಸ್ತಿ ಜನ ಇದ್ದೀರಾ, ಬೆಡ್ಶೀಟು ಬ್ಲಾಂಕೆಟ್ ಎಲ್ಲ ಯೂಸ್ ಮಾಡ್ತೀರಾ ಅಂದರೆ ಇದಕ್ಕೆ ಹೋಗೋದು ನೀವು 1 time 9 ಜೊತೆ 10 ಜೊತೆವರೆಗೂ ಬಟ್ಟೆನ ಹಾಕೊಂಡು ವಾಶ್ ಮಾಡಬಹುದು ಅಂತ ಹೇಳ್ತಾ. ಸೊ ನಿಮಗೆ ಈ ಒಂದು ಬ್ರ್ಯಾಂಡಲ್ಲಿ ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಹಾಗೆ ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿ ಉತ್ತರ ನೀಡ್ತೀವಿ ಅಂತ ಹೇಳ್ತಾ. ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ. ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.